ಇವಾಗ ಈ ಕಾಳು ಬೇಯಿಸಿರೋದು ನೀರು ಇದೆಯಲ್ವಾ, ಅದರಲ್ಲಿ ರಸಂ ಮಾಡ್ತಾಯಿದ್ದೀನಿ, ವಾಚ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ರಸಮ್ಮು ಹೆಸರು ಕಾಳು ಬೇಯಿಸಿದ್ದೆ, ಅದ್ರದ್ದು ನೀರಿಂದು ರಸಂ ಮಾಡ್ತಾಯಿದ್ದೀನಿ, ವಾಚ್ ಮಾಡಿ. ಅದಕ್ಕೇನು ಬೇಕು ಅಂತ ಹೇಳಿದ್ರೆ, ಹುಳ್ಸೆಣ್ಣು ನೀರು, ಸ್ವಲ್ಪ ಹುಳ್ಸೆಣ್ಣು ನೀರು, ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಇಂಗು, ರೆಡ್ ಚಿಲ್ಲಿ ಪೌಡರ್, ರಸಂ ಪೌಡರು, ಜೀರಿಗೆ, ಆಮೇಲೆ ಒಗ್ಗರಣೆ ಹಾಕಬೇಕು. ಚೆನ್ನಾಗಿ ಕುದಿಸಿದ್ರೆ ರಸಂ ಆಗುತ್ತೆ. ಬೆಂದಾಗಿದೆ, ಇವಾಗ ಫುಲ್ ಬೆಂದಾಗಿದೆ. ಇವಾಗ ಇದನ್ನು ಇದರಲ್ಲಿ ಮೆಶ್ ಇದ್ರಲ್ಲಿ ಹಾಕಿ ತೊಗೊಳ್ತೀನಿ. ಈ ಥರ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಎಕ್ಸ್ಟ್ರಾ ಚಿಲ್ಲಿ ಪೌಡರು, ಸ್ವಲ್ಪ ಇಂಗು, ಸ್ವಲ್ಪ ಹುಳ್ಸೆಣ್ಣು ನೀರು, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಹಿಂಗೆ ಕಟ್ ಮಾಡಿಬಿಟ್ಟು ಹಾಕಬೇಕು. ಟೊಮೆಟೊ, ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಇಷ್ಟು ಬೆಲ್ಲ, ಸ್ವಲ್ಪ ರಸಂ ಪೌಡರ್, ಉಪ್ಪು, ಕೊನೆಯಲ್ಲಿ ಒಗ್ಗರಣೆ ಮತ್ತು ಕೊತ್ತಂಬರಿ ಸೊಪ್ಪು ಅದಷ್ಟು ಹಾಕಿದ್ರೆ ಅದರದ್ದು ರಸಮ್ಮು. ಈಗ ಇದೊಂದು 10 ನಿಮಿಷ ಕುದಿಬೇಕು ಚೆನ್ನಾಗಿ. ಕುದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆ ಹಾಕಿದ್ರೆ ಆಯಿತು, ಮುಗೀತು. ಇವಾಗ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಒಗ್ಗರಣೆ, ಇವಾಗ ಆಯಿತು. ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ಸ್, ಬಾಯ್, ಸಿ ಯು. ರಸಂ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಎಂಜಾಯ್ ಮಾಡಿ, ನೀವು ಮಾಡ್ಕೊಳ್ತೀನಿ. ಓಕೆ, ಬಾಯ್. ಸಿ ಯು ಫಾರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಬಾಯ್ ಬಾಯ್.